ಎಲ್ಲ ಪ್ರೀತಿ ನಾನು ಇರೋದೆಲ್ಲ ಕಾಡಲ್ಲಿ. ನಾನು ಅಮೇರಿಕಲ್ಲಿ ಸದ್ಯಕ್ಕೆ ಓದ್ತಾ ಇರೋದು. ಬಂದಾಗ 4 ತಿಂಗಳು ಇಂಡಿಯಾಗೆ ಯಾವಾಗ ಇರ್ತೀನಿ, 4 ತಿಂಗಳಲ್ಲೂ 3 ತಿಂಗಳು ನಾನು ಬಂಡೀಪುರ ಅಥವಾ ಕಬಿನಿಲೇ ನಾನು ಟೈಮ್ ಸ್ಪೆಂಡ್ ಮಾಡೋದು. ಆಮೇಲೆ ಇವತ್ತು ನಾನು ನೋಡ್ತಾ ಇದ್ದೀನಿ ಸಾಕಷ್ಟು ಆರ್ಟಿಕಲ್ಗಳು, ಸಾಕಷ್ಟು ಟ್ವೀಟ್ಗಳು, ಹಿಂಗೆ ಪಾಲಿಟಿಕ್ಸ್ ಅಫಿಲಿಯೇಟೆಡ್ ಇದ್ದಿದ್ದಕ್ಕೆ ಬೋರ್ಡಿಗಾಗಿದೆ ಅಂತ. ನಾನು ಮಾಡಿದ ಸಾಕಷ್ಟು ಕೆಲಸನೂ ಹೊರಗಡೆ ಇದೆ. ನಾನು ಮಾಡಿದ ಕೆಲಸ ನನ್ನ ಫೋಟೋಗ್ರಫಿ ಆಗಲಿ ಹಾಗೂ ನನ್ನ ಕಾನ್ಸರ್ವೇಷನ್ ಆಗಲಿ, ಬರೀ ಫೋಟೋಗ್ರಫಿ ಅಷ್ಟೇ ಅಲ್ಲ, ನಾನು ಕೃಷ್ಣಮೃಗ ಕಾನ್ಸರ್ವೇಷನ್ ಆಗಲಿ, ಕಮ್ಯುನಿಟಿ ರಿಸರ್ವ್ ಮಾಡ್ತಾ ಇರೋದು ಈ ಬಿಜಾಪುರಕ್ಕೆ. ಆಮೇಲೆ ಇದೇ 1 ಕೋಟಿ ಗಿಡಕ್ಕೆ ನಾವು SPPA ಸಂಸ್ಥೆ, ನಾನು SPPA ಸಂಸ್ಥೆ ಸಂಸ್ಥಾಪಕ, ಸೊಸೈಟಿ ಫಾರ್ ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸಿಂದ ಸುಮಾರು ಒಂದು 15,000 ಪ್ರಾಣಿಗಳಿಗೆ. ಆಮೇಲೆ ಇದೇನು 1 ಕೋಟಿಗೆ ಏನು ಮಾಡಿದಿಲ್ಲ ವೃಕ್ಷ ಅಭಿಯಾನ ಪ್ರತಿಷ್ಠಾನ ಜೊತೆ ಸೇರಿಕೊಂಡು ಅದೆಲ್ಲ ಸಾಕಷ್ಟು ಕಾನ್ಸರ್ವೇಷನ್ ಎಫರ್ಟ್ಸ್ ಇದೆ. ಆಮೇಲೆ ಇದೇನು ಬಿಗ್ ಕ್ಯಾಟ್ ಸ್ಪೆಷಲಿಸ್ಟ್ ಅಂತಾರಲ್ಲ, ನನ್ನ ಇಡೀ ಜೀವನ ನಾನು ಡಾಕ್ಯುಮೆಂಟ್ ಮಾಡಿದ್ದು ಒಂದು ಬ್ಲ್ಯಾಕ್ ಪ್ಯಾಂಥರ್ನ. ಆಮೇಲೆ ನಾನು 8 ವರ್ಷದಿಂದಾಗಿಂದ ಇದೇನು ಬ್ಲ್ಯಾಕ್ ಪ್ಯಾಂಥರು ಮತ್ತು ಲೆಪರ್ಡು, ಟೈಗರ್ ಏನಿದೆ, ಈ ಬಿಗ್ ಕ್ಯಾಟ್ಸನ್ನು ಟ್ರ್ಯಾಕ್ ಮಾಡೋದು ನಾನು ಸ್ಪೆಷಲೈಸ್ ಮಾಡಿದ್ದೀನಿ. ಆಫ್ರಿಕಾ ಹಿಡ್ಕೊಂಡು ಅಮೇರಿಕಲ್ಲಿ ಬಾಬ್ ಕ್ಯಾಟ್ಸ್ ಇಟ್ಕೊಂಡು ಇಂಡಿಯಾವರೆಗೂ. ಆಮೇಲೆ ಇದೇನು ಬಿಗ್ ಕ್ಯಾಟ್ಸ್ ಮ್ಯಾನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ ಏನಾಗ್ತಾಯಿದೆ ಅದೊಂದು ಸಾಲ್ವ್ ಮಾಡೋದು ನನ್ನ ಮೇನ್ ಇದೇನು ಬೋರ್ಡಿಗೆ ಬಂದಿರೋದು, ಸ್ಟೇಟ್ ವೈಲ್ಡ್ ಲೈಫ್ ಬೋರ್ಡಲ್ಲಿ ಈ ಪೊಸಿಷನ್, ಈ ರೋಲ್ ಸಿಕ್ಕಿದ್ರಿಂದ ಈ ಮ್ಯಾನ್ ಆ್ಯನಿಮಲ್ ಕಾನ್ಫ್ಲಿಕ್ಟನ್ನು ನಮ್ಮ ಸ್ಟೇಟಲ್ಲಿ ಇಷ್ಟಿದೆ ಮ್ಯಾನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್, ಅದನ್ನು ಹೆಂಗೆ ಕಡಿಮೆ ಮಾಡಬೇಕು. ನಮ್ಮ ಬಿಜಾಪುರಲ್ಲೇ 3 ಲೆಪರ್ಡ್ ಕೇಸ್ ಇತ್ತು 2 ವರ್ಷ ಹಿಂದೆ. ಲೆಪರ್ಡ್ ಬಂದು ಅದಕ್ಕೆ ಕಾಂಪನ್ಸೇಷನ್ ಕೊಡೋದು, ಕುರಿ ಹಿಡ್ಕೊಂಡು ಹೋಯ್ತು, ಅದು ಕಾಂಪನ್ಸೇಷನ್ ಹಾಗೂ ಅವೇರ್ನೆಸ್ ಕೊಡೋದು. ಜಾಸ್ತಿ ಜನ ಕೇಳ್ತಾರೆ ಯಾಕೆ ಸೀನಿಯರ್ ಮೆಂಬರ್ಸು ಬೋರ್ಡಿಗಿಲ್ಲ, ಯಾಕೆ ಸೀನಿಯರ್ ಮೆಂಬರ್ಸ್ ಹಾಕ್ಬೇಕು ಬೋರ್ಡಿಗೆ. ಬಯಾಲಜಿಸ್ಟ್, ಸೈಂಟಿಸ್ಟು ಸಾಕಷ್ಟು ಬೋರ್ಡಲ್ಲಿದ್ದಾರೆ, ಅವರಿಂದ ನನಗೆ ಕಲಿಯೋಕ್ಕೊಂದು ಅವಕಾಶ ಸಿಕ್ಕಿದೆ ಈಗ. ಆಮೇಲೆ ಬರೀ ಸೈಂಟಿಸ್ಟು ಸೀನಿಯರ್ಸ್ ಆದರೆ ನಮ್ಮ ಜನ್ರೇಷನ್, ಈಗ ನಾನು ಇಡೀ ಜಗತ್ತಿನ ಭವಿಷ್ಯ ಇರೋದೇ ನಮ್ಮ ಜನ್ರೇಷನಿಂದ. ಆಮೇಲೆ ಈ ಒಂದು ವೈಲ್ಡ್ ಲೈಫು ಮತ್ತು ಪ್ರಾಣಿಗಳಿಗಿರೋ ಇಂಟ್ರೆಸ್ಟು ಜಾಸ್ತಿ ಜನಕ್ಕಿಲ್ಲ, ಅದು ಹುಟ್ಟಿಸ್ಬೇಕಂತ ನನ್ನದೊಂದು ಆಸೆ ಇದೆ ಈ ಬೋರ್ಡ್ ರೋಲಿಂದ. ಆಮೇಲೆ ಒಂದು ಪಾಲಿಸಿ ಲೆವೆಲ್ ಇಂಪ್ಯಾಕ್ಟು, ಮುಂಚೆ ಚೂರು ಮಾಡ್ತಾಯಿದ್ವಿ, ಕಬಿನಿ ವಾಟರ್ ರೋಲಿಗೆ ನೀರು ಹಾಕೋದಾಗಲಿ, ಅಥವಾ ನಮ್ಮ ಬಂಡೀಪುರ ಬೆಂಕಿ ವೈಲ್ಡ್ ಕರ್ನಾಟಕ ಫಿಲ್ಮ್ ಮಾಡುವಾಗ ಬಂಡೀಪುರ ಬೆಂಕಿ ಆಗಿತ್ತು, ಅದಕ್ಕೆ ಹೆಲಿಕಾಪ್ಟರ್ ಸಾರ್ಟಿ ತಂದೆಯವ್ರ ಹತ್ರ ಮಾತಾಡಿಸಿ ಪಾರ್ಲಿಮೆಂಟಲ್ಲಿ ಮಾತಾಡಿಸಿ ಸಾರ್ಟಿ ಮಾಡಿಸಿದ್ದು. ಆ ಥರ ಇದೇನು ಪಾಲಿಸೀಸ್ ಒಂದಿಷ್ಟಿದೆ, ಅದು ನಾನು ಈಗ ಬೋರ್ಡಿಂದ ಒಂದು ಅಫಿಷಿಯಲ್ ಪೊಸಿಷನಿಂದ ಒಂದು ಪಾಲಿಸಿ ಲೆವೆಲ್ ಇಂಪ್ಯಾಕ್ಟ್ ಮಾಡೋದು ಅವಕಾಶ ಇದೆ ಅಂತ ಒಂದು ಖುಷಿ ಇದೆ. ನಿಮಗೇನು ಅನಿಸುತ್ತೆ ಸಿದ್ದೇಶ್ವರ ಸ್ವಾಮೀಜಿ ಅವ್ರ ಹೆಸರಲ್ಲಿ ಅರಣ್ಯ ಆಗ್ತಾ ಇದೆ, ಏನು ಅನಿಸುತ್ತೆ? ಸೊ ಅದೇ ಸಿದ್ದೇಶ್ವರ ಸ್ವಾಮಿಗೌಡ ಅವ್ರನ್ನ ನಾನು ಅವ್ರು ಫಾಲೋ ಮಾಡೋದು, ನನ್ನ ಅವ್ರದ್ದೊಂದು ಏನು ಈ ನಾಲೆಡ್ಜ್ ಇದೆ, ಅವ್ರು ಆ್ಯಕ್ಚುಲಿ ಇದು ತುಂಬ ನನಗೆ ಕ್ಲೋಸ್ ಇದ್ದಿದ್ದು. ನಾವು ವೈಲ್ಡ್ ವಿಜಯಪುರ ಅಂತ ಒಂದು ಡಾಕ್ಯುಮೆಂಟ್ರಿ ಮಾಡ್ತಾಯಿದ್ವಿ. ಆ ವೈಲ್ಡ್ ವಿಜಯಪುರದ ಡಾಕ್ಯುಮೆಂಟ್ರಿ ನಾನು ಸಿದ್ದೇಶ್ವರ ಅಪ್ಪುಗಳಿಗೆ ಒಂದು ತಿಂಗಳು ಮುಂಚೆ, ಅವ್ರು ಇರೋಕ್ಕಿಂತ 1 ತಿಂಗಳು ಮುಂಚೆ ಸ್ವಾಮಿಗಳವರಿಗೆ ಒಂದು ಸ್ಕ್ರೀನಿಂಗ್ ಮಾಡಿಸಿದ್ರು. ಅವತ್ತೇ ಲಕ್ಕಿಲಿ ಸ್ಕೂಲ್ ಮಕ್ಕಳಿದ್ದರು ಅವತ್ತು. ಸ್ವಾಮಿಗಳವ್ರು ಎಷ್ಟೇ ಇದರಲ್ಲಿದ್ದರೂ ಬಂದು ಅದನ್ನು ನೋಡಿ ಅವ್ರು ಇಷ್ಟು ಖುಷಿಯಾಗಿತ್ತು, ಅದ್ರ ಬಗ್ಗೆ ನನಗೆ ಅವತ್ತು ಮಾತಾಡಿ ಆ ಖುಷಿ ನನಗೆ ಮತ್ತೆ ನೆನೆಸಿದ್ರೇ ಒಂಥರ ಇಮೋಷನ್ಸ್ ಮುಂದೆ ಬರುತ್ತೆ. ಅದೇ